ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶು ಡಿ ಜಿ. ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದೀವಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್. ಬನ್ನಿ ಗೈಸ್, ಅವ್ರ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಅವರು ಬಾರ್ನ್ ಆಗಿದ್ದು 1990 ಅಲ್ಲಿ ಉತ್ತರ ಪ್ರದೇಶನಲ್ಲಿ ಬಾರ್ನ್ ಆಗಿದ್ರು. ಅವರಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವರು ಡೈಲಿ 8 ಕಿಲೋಮೀಟರ್ ಕ್ರಿಕೆಟ್ ಅಕಾಡೆಮಿಗೆ ಪ್ರಾಕ್ಟೀಸ್ ಕೋಚಿಂಗಿಗೆ ಹೋಗ್ತಿದ್ರು. ಓಕೆನಾ, ಅವ್ರಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಇತ್ತು ಗುರು. ಆಮೇಲೆ 17 ಇಯರ್ಸ್ ಅಲ್ಲಿ ಫಸ್ಟ್ ಕ್ಲಾಸ್ ಡೆಬ್ಯೂಟ್ ಉತ್ತರ ಪ್ರದೇಶಲ್ಲಿ ರಂಜಿ ಟ್ರೋಫಿಯಲ್ಲಿ ಕ್ರಿಕೆಟ್ ನ ಆಡ್ತಿದ್ರು. ಅವಾಗ ನಮ್ಮ ಅತ್ಯಂತ ಫೇವರೇಟ್ ಪ್ಲೇಯರ್ ಆಗಿರೋರು ಗಾಡ್ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟಿಂಗ್ ಇರ್ತಾರೆ. ಅವಾಗ ಭುವನೇಶ್ವರ್ ಕುಮಾರ್ ಅವರು ಬಾಲಿಂಗ್ ಅಲ್ಲಿ ಇರ್ತಾರೆ. ಭುವನೇಶ್ವರ್ ಕುಮಾರ್ ಬಾಲಿಂಗ್ ಆಗ್ತಾ ಸಚಿನ್ ತೆಂಡೂಲ್ಕರ್ ಅವರು ಡಕ್ಔಟ್ ಆಗ್ತಾರೆ ಗುರು. ಆಮೇಲೆ 2012 ಅಲ್ಲಿ ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಮ್ಯಾಚ್ ಇರುತ್ತೆ. ಓಕೆನಾ, ಅವರು T20 ಡೆಬ್ಯೂಟ್ ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ನ ಪಡಿತಾರೆ. ಓಕೆನಾ, ಅವಾಗ್ಲೇ ಅವರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಗುರು. ಆಮೇಲೆ ಇಂಡಿಯನ್ ಟೀಮಿಗೆ ಸ್ವಿಂಗ್ ಕಿಂಗ್ ಆಗ್ತಾರೆ ಗುರು. ಆಮೇಲೆ IPL 2016 ಅಲ್ಲಿ ಫಸ್ಟ್ ಪರ್ಪಲ್ ಕ್ಯಾಪ್ ನ ಪಡಿತಾರೆ. ಆಮೇಲೆ ಸೆಕೆಂಡ್ ಕ್ಯಾಪ್ ನು ಪಡಿತಾರೆ ಗುರು ಅವರು. ಆಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ರೆಕಾರ್ಡ್ಸ್ ಟೆಸ್ಟ್ ಮ್ಯಾಚ್ ಅಲ್ಲಿ 63 ವಿಕೆಟ್ಸ್ ಪಡಿತಾರೆ ಗುರು. ಆಮೇಲೆ ODIS ಅಲ್ಲಿ 141 ವಿಕೆಟ್ಸ್ ನ ಪಡಿತಾರೆ. ಆಮೇಲೆ T20 ಅಲ್ಲಿ 90 ವಿಕೆಟ್ಸ್ ನ ತೆಗಿತಾರೆ ಗುರು. ಆಮೇಲೆ IPL ಅಲ್ಲಿ 200 ವಿಕೆಟ್ಸ್ ನ ತೆಗಿತಾರೆ. ಆಮೇಲೆ IPL ಅಲ್ಲಿ ಹಿಸ್ಟ್ರಿ ಬ್ರೇಕ್ ಮಾಡ್ತಾರೆ ಗುರು. ಆಮೇಲೆ 2013 ಅಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿ ಮ್ಯಾನ್ ಏಷ್ಯಾದಲ್ಲಿ ಕಪ್ ನ ಮೇನ್ ಬೌಲರ್ ಆಗಿದ್ರು ಗುರು. ಆಮೇಲೆ 2025 ಅಲ್ಲಿ RCB ಕಪ್ ನ ವಿನ್ ಮಾಡಿಸಿರೋದು ಮೇನ್ ಬೌಲರ್ ಇವರೇ ಗುರು, ಭುವನೇಶ್ವರ್ ಕುಮಾರ್ ಅವರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ನಮ್ಮ ಚಾನಲ್ ನ ಫಾಲೋ ಮಾಡಿ, ಹಾಗೆ ಲೈಕ್ ಅಂಡ್ ಶೇರ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಕಾಯ್ತಿರೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.